ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಭಟ್ಕಳ ತಾಲೂಕಿನಲ್ಲಿ ಕರಾವಳಿ ಮೀನುಗಾರರ ಕಲಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿದ ಸಚಿವ ಮಂಕಾಳು ವೈದ್ಯ. ಮೀನುಗಾರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ 5 ಲಕ್ಷ ದೇಣಿಗೆ ನೀಡಿದ ಸಚಿವ ಮಂಕಾಳು ವೈದ್ಯ. ನಿಮ್ಮಿಂದ ನಾನು ಇಂದು ಸಚಿವನಾಗಿದ್ದೇನೆ. ಸಚಿವ ಮಂಕಾಳು ವೈದ್ಯ ಹೇಳಿಕೆ. ಇಂದು ನಾನು ರಾಜ್ಯದಲ್ಲಿ ಸಚಿವನಾಗಿ ಜನಸೇವೆ ಮಾಡುತ್ತಿದ್ದೇನೆ ಎಂದರೆ ಅದರ ಶ್ರೇಯಸ್ಸು ನಿಮಗೆ ಸಲ್ಲುತ್ತದೆ. ಜನಸಾಮಾನ್ಯರ ಏಳಿಗೆಯೇ ನನ್ನ ಮುಖ್ಯ ಗುರಿ ಎಂದು ಸಚಿವ ಮಂಕಾಳು ವೈದ್ಯರು ಹೇಳಿದರು. ಅವರು ಭಟ್ಕಳ ತಾಲೂಕಿನ ಶಿರಾಲಿ ಅಳವೆಕೋಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಕರಾವಳಿ ಮೀನುಗಾರರ ಕಲಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡುತ್ತಾ, ಮೀನುಗಾರರ ಬದುಕು ತುಂಬಾ ಕಷ್ಟದಿಂದ ಕೂಡಿದ ಬದುಕಾಗಿದೆ. ನಾನು ಯಾವತ್ತೂ ಮೀನುಗಾರರ ಜೊತೆಯಲ್ಲಿರುತ್ತೇನೆ. ಮೀನುಗಾರರು ಕೂಡ ತಮ್ಮ ವೃತ್ತಿ ಜೀವನದ ಸಂದರ್ಭದಲ್ಲಿ ಲೈಫ್ ಜಾಕೆಟ್ಗಳಂತಹ ಸೇಫ್ಟಿ ಸಾಧನಗಳನ್ನು ಬಳಸಬೇಕು. ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಬದುಕುತ್ತಿದೆ. ಆದ್ದರಿಂದ ತುಂಬ ಜಾಗರೂಕತೆಯಿಂದ ತಮ್ಮ ವೃತ್ತಿ ಜೀವನವನ್ನು ನಡೆಸಿ ಎಂದು ಹೇಳಿದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಒದಗಿಸುತ್ತದೆ. ಮೀನುಗಾರರ ಮಕ್ಕಳು ವಿದ್ಯಾವಂತರಾಗಬೇಕು. ಮೀನುಗಾರರ ಸಮಾಜ ವಿದ್ಯಾವಂತರಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಹುದ್ದೆಗಳಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಬೇಕು ಎಂದು ಹೇಳಿದರು. ಅವರಲ್ಲೇ ಓದ್ಕೊಂಡು ಇದು ನಮಗೆ ಗೊತ್ತಿರುವಂತ ಅಂತ ಸಂದರ್ಭದಲ್ಲಿ ಬರುವಾಗ ಅಥವಾ ಹೋಗುವಾಗ ಏನಾದರೂ ಅನಾಹುತ ಆಯಿತು, ನಾವು ಮೀನು ಹಿಡಿಲಿಕ್ಕೆ ಹೋದಾಗ ಅನಾಹುತ ಆದರೆ ಏನು ನಾವು ಕೊಡ್ತೀರಲ್ಲ, ಇದಕ್ಕೂ ಕೊಡಬೇಕು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮಾಡ್ತೀನಿ ಮಾಡುವಾಗ, ನೀವು ಎಫ್ಐಆರ್ ಮಾಡುವಾಗ ಎಲ್ಲ ಪೊಲೀಸ್ ಇಲಾಖೆ ಅಥವಾ ಹಾಸ್ಪಿಟಲ್ ಹೋದಾಗ ಆ ವಿಷಯ ಇರಬೇಕು. ನಾವು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ರು ಹೋದಾಗ ಎಷ್ಟದಾಯಿತು, ನಮ್ಮ ಸ್ವಲ್ಪ ಏನು ಸುಳ್ಳು ಹೇಳಿ ಗೊತ್ತಿಲ್ಲ, ದೇವರು ನಂಬಿಕೊಂಡು ಕೆಲಸ ಮಾಡೋದು. ದೇವರ ಹೋಗಿ ದೊಡ್ಡ ಸಮುದ್ರ ಕೊಟ್ಟಿದ್ದಾನೆ, ದೇವರಿಗೆ ಕೊಡ್ತಾನೆ ಅಂದರೆ ವಿಶ್ವಾಸ. ಇಲ್ಲಿವರೆಗೆ ಏನು ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗೋದಿಲ್ಲ. ದೇವರಿಂದ ನಂಬಿದ್ದೇವೆ ನಾವು. ಸುಳ್ಳು ಹೇಳುವಾಗ ಸ್ವಲ್ಪ ಇದು ನಿಜ ಹೇಳಿಕೆ ಹೋಗ್ತೀವಿ ನಾವು, ಸುಳ್ಳು ಹೇಳಿ ಗೊತ್ತಿಲ್ಲ ಅಥವಾ ಅಂಥದ್ದು ಬೇಡ ನಮಗೆ ಅನ್ನುವಂಥ ಸ್ವಾಭಿಮಾನ ಇದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ವೈದ್ಯರು ಕರಾವಳಿ ಮೀನುಗಾರ ಕಲಾಸಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ 5 ಲಕ್ಷದ ಅನುದಾನವನ್ನು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀಡಿದರು. ಮೀನುಗಾರ ಕಲಾಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಗದೀಶ್ ಮೊಗೇರ್ ದೊಡ್ಮನೆ ಅವರು ಮಾತನಾಡುತ್ತಾ, ನಮ್ಮ ಪ್ರೀತಿಯ ಸಚಿವ ಮಂಕಾಳು ವೈದ್ಯರು ಮೀನುಗಾರರಿಗೆ ಹಲವು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮೊದಲು ಮೀನುಗಾರರಿಗೆ ಯಾವುದೇ ಅನುದಾನ ದೊರೆಯುತ್ತಿರಲಿಲ್ಲ. ಮಂಕಾಳು ವೈದ್ಯರು ಸಚಿವರಾದಾಗಿನಿಂದ ಮೀನುಗಾರರ ಸಮಾಜಕ್ಕೆ ಅನೇಕ ಅನುದಾನಗಳು ದೊರೆಯುತ್ತಿದೆ. ಮೀನುಗಾರರ ದುರ್ಮರಣಕ್ಕೆ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯಿಂದ 10 ಲಕ್ಷ ಅನುದಾನ ಸರ್ಕಾರದಿಂದ ದೊರೆಯುತ್ತಿದೆ. ಈ ಪರಿಹಾರ ನಿಧಿಯನ್ನು 10 ಲಕ್ಷದಿಂದ 25 ಲಕ್ಷಕ್ಕೆ ಹೆಚ್ಚಿಸಬೇಕು ಎಂದು ನಾನು ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೊತೆಗೆ ಮೀನುಗಾರರನ್ನು ಗಮನದಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ಅನುದಾನ ನಮಗೆ ದೊರಕಿಸಿ ಕೊಡಬೇಕೆಂದು ಮೀನುಗಾರರ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು. ಆದರೆ ಇಲ್ಲಿ ವಿಷಯ ಹೇಳಿದರೆ 10 ಲಕ್ಷ 5ರಿಂದ 10 ಲಕ್ಷದವರೆಗೆ ತಂದಿದ್ದಾರೆ. ಆದರೆ ಈ ಜೀವನಕ್ಕೆ ಬೆಲೆ ಕಟ್ಟಲು ಅಸಾಧ್ಯವಾದ ಮಾತು. ಅದಕ್ಕೋಸ್ಕರ ಸಂಕಷ್ಟ ಪರಿಹಾರದಲ್ಲಿ ಹೇಗೂ ಸಹ ನಮ್ಮ ಮಾಲಕರು ವಿನಿಯೋಗಿಸ್ತಾ ಇದ್ದಾರೆ, ಹಣವನ್ನು ತೊಡಗಿಸ್ತಾ ಇದ್ದಾರೆ. ಬೇರೆ ಇನ್ಯಾರಾದರೂ ಸಚಿವರು ಬಂದರೆ ಬೇರೆ ಆ ಹಣವನ್ನು ನಿಂತಲ್ಲಿಯಾಗಿ ಇಟ್ಬಿಟ್ಟಿದ್ರೆ ಅದು ಬೇರೆ ಕೆಲಸಕ್ಕೆ ವಿನಿಯೋಗ ಆಗುವಂತ ಸಾಧ್ಯತೆಗಳಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಮೀನುಗಾರರು ಸೇರಿ ಎಲ್ಲ ಒಮ್ಮತದಿಂದ ಇವತ್ತು ಮೀನುಗಾರ ಸಚಿವರಿಗೆ ಒಂದು ಮನವಿ ಸಲ್ಲಿಸಿದ್ದೇವೆ. ಏನಂತ ಹೇಳಿದ್ರೆ
ಆ ಮನೆಯಲ್ಲಿ ಸಂಕಷ್ಟ ಪರಿಹಾರ ಏನು 10 ಲಕ್ಷ ಕೊಡ್ತಾ ಇದ್ದಾರೆ. ಆ 10 ಲಕ್ಷವನ್ನ 25 ಲಕ್ಷಕ್ಕೆ ಏರಿಕೆ ಮಾಡಬೇಕಂತೇಳಿ ಈ ವೇದಿಕೆಯ ಮುಖಾಂತರ ಬೇಡಿಕೆ ಇಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಇವೆಲ್ಲ ಯೋಜನೆಗಳು ನಮ್ಮ ಸಚಿವರ ಬಂಧದಲ್ಲಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಬೇಡಿಕೆ ಇಡ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಸಚಿವರಾಗಿ ಅಪಘಾತ ಆದರೂ ವಿಮೆ ಕೊಡುವಂತ ಯೋಜನೆಯನ್ನು ಈಗಾಗಲೇ ಆರಂಭಿಸಿದ್ದಾರೆ. ಆ ಯೋಜನೆಯಲ್ಲಿ ಪರ್ಮನೆಂಟ್ ಡಿಸೇಬಲ್ ಅಂದ್ರೆ ಶಾಶ್ವತವಾಗಿ ಏನಾದರೂ ಅಂಗವೈಫಲ್ಯ ಆದರೆ ಅದಕ್ಕೆ ಒಂದು 10 ಲಕ್ಷ ವಿಮೆಯನ್ನು ನೀಡಬೇಕಂತ ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಟೆಂಪರರಿ ಡಿಸೇಬಲ್ ಏನಾದರೂ ಒಂದು. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಸಂತೋಷ್, ಗ್ರಾಮ ಪಂಚಾಯಿತಿ ಶಿರಾಲಿ ಅಧ್ಯಕ್ಷರಾದ ಭಾಸ್ಕರ್ ಎಂ ದೈಮನೆ, ಹಾಗೆ ಡೀಪ್ ಸಿ ಟ್ರಾವೆಲ್ ಬೋಟ್ನ ಮಾಲಕ ಸಂಘದ ಅಧ್ಯಕ್ಷರಾದ ಕರುಣಾಕರ್ ಸಾಲಿಯಾನ್, ರವಿರಾಜ್ ಸುವರ್ಣ, ತಿಮ್ಮಪ್ಪ ಮೊಗೇರ್, ಭಟ್ಕಳ ತಾಲೂಕಾ ಮೊಗೇರ ಸಮಾಜದ ಅಧ್ಯಕ್ಷರಾದ ಅಣ್ಣಪ್ಪ ಎಂ ಮೊಗೇರ್, ಮೀನುಗಾರರ ಮುಖಂಡರಾದ ಮದನ್ ಕುಮಾರ್ ಬೈಂದೂರ್ ಮುಂತಾದವರು ಉಪಸ್ಥಿತರಿದ್ದರು. ಪರಿಹಾರ ನಿಧಿಗೆ 5 ಲಕ್ಷ ರೂಪಾಯಿ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. ಮೀನುಗಾರರು ಯಾರು